ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಾಡೋಕ್ಕೆ ಬೇರೇನೂ ಕೆಲಸ ಇಲ್ಲ, ಮನೇಲಿ ಖಾಲಿ ಕೂತಿರ್ತೀನಿ. ಮನಸ್ಸಲ್ಲಿ ಒಂಥರ ಒಂದು ಭಯ ಇದೆ. ಸೊ ಇದು ನನ್ನ ಮೊದಲನೇ ವ್ಲಾಗು. ನಮ್ಮ ಆನಂದ್ ಅವ್ರಿಗೆ ಹೊಟ್ಟೆ ಹಸಿತಾ ಇದೆಯಂತೆ, ಅದಕ್ಕೋಸ್ಕರ ತಂದೂರಿ ಪ್ಯಾಲೇಸಿಗೆ ಬಂದಿದ್ದೀವಿ. ಇದೇನು ತಂದೂರಿ ಬಿಸಿಲಲ್ವಾ, ಅದಕ್ಕೆ ತಣ್ಣಗೆ ಮಜ್ಜಿಗೆ ಕುಡಿತಾ ಇದ್ದೀವಿ. ರೋಡಲ್ಲೇ ಜಗಳ ಆಡ್ತಾವ್ರಂತು. ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇನ್ನೊಂದ್ಸಲಿ ಎಲ್ರಿಗೂ ನಮಸ್ಕಾರ. Talk to me, numbers never lie, add it up, that's me. I said 23. ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಮಾಡೋಕ್ಕೆ ಬೇರೇನೂ ಕೆಲಸ ಇಲ್ಲ, ಮನೇಲಿ ಖಾಲಿ ಕೂತಿರ್ತೀನಿ. ಅದಕ್ಕೋಸ್ಕರ ನನಗೆ ನಾನೇ ಡೈಲಿ ವ್ಲಾಗ್ ಮಾಡೋಣ ಅಂತ ಚಾಲೆಂಜ್ ತಗೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಮಾಡ್ತೀನಂತ. ಇದುವರೆಗೂ ನಾನು ಒಂದು 2-3 ಚಾನಲ್ ಮಾಡಿ ಕನ್ಸಿಸ್ಟೆನ್ಸಿ ಇಲ್ಲದೆ ಸುಮ್ಮನೆ ಆ ಚಾನಲ್ಗಳು ಹಂಗೆ ಇದೆ. ಇದು ಹೊಸ್ದಾಗಿ ಶುರು ಮಾಡಿ ಈ ಚಾನಲಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ವೀಡಿಯೋ ಮಾಡ್ತೀನಂತ. ಸೊ ಇದು ನನ್ನ ಮೊದಲನೇ ವ್ಲಾಗು. ಈ ವ್ಲಾಗಲ್ಲಿ ಏನೇನು ಮಾಡ್ತೀನಿ, ಏನೇನು ಕತೆ ಅಂತ ನನಗೂ ಗೊತ್ತಿಲ್ಲ, ಏನು ಐಡಿಯಾನೂ ಇಲ್ಲ. ಆದಷ್ಟು ಪ್ರಯತ್ನ ಪಡ್ತೀನಿ ಕನ್ಸಿಸ್ಟೆನ್ಸ್ ಆಗಿ ವೀಡಿಯೋ ಮಾಡೋಕ್ಕೆ, ಅಪ್ಲೋಡ್ ಮಾಡೋಕ್ಕೆ. ನೋಡ್ತಾ ಇರೋರು ಏನಂತ ಅನ್ಕೋತಿರೋ ಗೊತ್ತಿಲ್ಲ. ಏನೋ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಇಷ್ಟ ಇದೆ ಅಂತ ಕಮೆಂಟ್ ಹಾಕಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಹಾಕಿ. ಏನಂತ ಆದರೂ ಒಟ್ಟಿನಲ್ಲಿ ಕಮೆಂಟ್ ಹಾಕಿದ್ರೆ ವೀಡಿಯೋ ಎಂಗೇಜ್ ಆಗಿರುತ್ತಲ್ವ, ಅದೇ ಬೇಕಾಗಿರೋದು ನಮಗೆ ಮೇಯ್ನು. ಸೊ ಆದ್ದರಿಂದ ಬನ್ನಿ, ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಂದು ಸ್ವಲ್ಪ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇನ್ನೊಂದ್ಸಲಿ ಎಲ್ರಿಗೂ ನಮಸ್ಕಾರ. ನಾನಿರೋ ಜಾಗ ನೋಡಿ, ನಾವಿರೋ ಮನೆ ಈ ಕಡೆ ನೋಡಿದ್ರೆ ಫುಲ್ಲು ಕಾಡು ಥರ ಫೀಲ್ ಆಗುತ್ತೆ. ಹಂಗೆ ಈ ಕಡೆಗೆ ಬಂದರೆ ನೋಡ್ರಿ, ಫುಲ್ಲು ಬಿಲ್ಡಿಂಗ್ಸು, ಸ್ಕೂಲು. ಬೆಂಗಳೂರಲ್ಲಿ ಈ ಥರ ಎಲ್ಲಿದೆ ಹೇಳಿ ಜಾಗ? ಇರೋದೇ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನಿಮಗೆ ಈ ಥರ ಜಾಗ ಎಲ್ಲಿ ಸಿಗುತ್ತೆ ಹೇಳಿ ನೋಡೋಣ? ನನ್ನ ಪ್ರಕಾರ ಎಲ್ಲೂ ಇಲ್ಲ ಅಲ್ವಾ. ಇದು ಬಂದ್ಬಿಟ್ಟಿರೋದು ಬೆಂಗಳೂರು ಯೂನಿವರ್ಸಿಟಿ ಹತ್ರ. ಇದು ಬೆಂಗಳೂರು ಯೂನಿವರ್ಸಿಟಿ ಜಾಗ. ಆದ್ದರಿಂದ ನಮಗೆ ಈ ಥರ ಮನೆ ಹತ್ರನೇ ಕಾಡು ಫೀಲು. ಇಲ್ಲಿ ನೀವು ನವಿಲುಗಳು ಕಾಣಿಸುತ್ತೆ, ಒಂದೊಂದ್ಸಲಿ ನವಿಲುಗಳೇ ಬರುತ್ತೆ, ನವಿಲುಗಳು ಸೌಂಡ್ ಮಾಡುತ್ತೆ. ಎಷ್ಟು ಅಪ್ರಾಕ್ಸಿಮೇಟ್ಲಿ ಒಂದು 200 ನವಿಲಿದೆ ಅಂತಾರೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ನಮಗಂತೂ ದಿನ ನೋಡ್ತಾ ಇರ್ತೀವಿ ನವಿಲುಗಳು. ಚೆನ್ನಾಗಿದೆ, ಒಂಥರ ಸೂಪರಾಗಿರುತ್ತೆ. ನಾನು ಇವತ್ತು ಏನು ಕೆಲಸ ಇರೋಲ್ಲ ನನಗೆ ಅಂತ ಅಂದೆ, ಅದಕ್ಕೆ ನಾನು ಇವಾಗ ನಿಮಗೆ ಇದೇನು ನಾನು ಹೊಸ್ದಾಗಿ ತೊಗೊಂಡಿದ್ದಿತ್ತು, 1 ವರ್ಷ ಆಯಿತು ತೊಗೊಂಡು, ಕ್ಯಾಮ್ರಾ. ಆ ಕ್ಯಾಮ್ರಾನ ತೋರಿಸ್ತೀನಿ ಬನ್ನಿ, ಹೋಗಲಿ. ಅದಾದರೂ ನೋಡೋಣ, ಅದಾದರೂ ನೀವು ನೋಡ್ತೀರಲ್ಲ, ಅದಕ್ಕಾದರೂ ಯೂಸ್ ಆಗ್ಬೋದೇನೋ. ಇದು ಬಂದ್ಬಿಟ್ಟು ನಂದು DJI ಕ್ಯಾಮ್ರಾ, DJI ಆ್ಯಕ್ಷನ್ 4 ಅಂತ. 1 ವರ್ಷ ಆಯಿತು ಕ್ಯಾಮ್ರಾ ತಗೊಂಡು. ಚೆನ್ನಾಗಿದೆ, 4K ವಿಡಿಯೋ ರೆಕಾರ್ಡ್ ಆಗುತ್ತೆ. ಆಮೇಲೆ ನೋಡಿ, ಯಾವುದಾದ್ರೂ ವೀಡಿಯೋ ಮಾಡಿದ್ದೀನ, ಯಾವುದೋ ಒಂದು ವೀಡಿಯೋ ಮಾಡಿದ್ದೀನಿ.
ಇದು ಸಕ್ಕತ್ತಾಗಿ ಬರುತ್ತೆ, ವೀಡಿಯೋಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ, ತಗೋಬೋದು. ಯಾರಾದರೂ ಏನಾದರೂ ಮೋಟೋ ವ್ಲಾಗ್ ಮಾಡೋಕ್ಕಾದ್ರೆ ಏನಾದರೂ ಮಾಡೋಕ್ಕಾದ್ರೆ ಯೋಚನೆ ಮಾಡ್ತಿದ್ರೆ ತಗೋಬೇಕು ಅಂತ ಆರಾಮಾಗಿ ತಗೊಂಡು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಗಿತ್ತಿದು. ಈಗ 5 Pro 5 ಆ್ಯಕ್ಷನ್ 5 ಎಲ್ಲ ಬಂದ್ಬಿಟ್ಟಿದೆ, ಸಖತ್ತಾಗಿದೆ ಇದು DJI ಕ್ಯಾಮ್ರಾ. ಇದು ಯೂಸ್ ಮಾಡ್ತೀನಿ. ಆಮೇಲೆ ಇನ್ನು ಇದಕ್ಕೆ ಮೈಕ್ ಅಂತ ಬಂದರೆ ಡಿಜಿಟೆಕ್ ಮೈಕು. ಡಿಜಿಟೆಕ್ ಮೈಕ್ ಎಷ್ಟು ಎರಡು ಮೈಕ್ ಬರುತ್ತೆ, ಒಂದು ಟ್ರಾನ್ಸ್ಮಿಟರ್ ಬರುತ್ತೆ. ಇದು ಅಷ್ಟೊಂದೇನು ಕ್ಲಾರಿಟಿ ಬರಲ್ಲ, ಬಟ್ ನಾಯ್ಸ್ ರಿಡಕ್ಷನ್ ಅಂತೂ ತುಂಬ ಚೆನ್ನಾಗಿ ಮಾಡುತ್ತೆ, ಮೋಸ ಇಲ್ಲ, ಚೆನ್ನಾಗಿದೆ. ಆಮೇಲೆ ಇದು ಹೆಲ್ಮೆಟ್ ಸ್ಟ್ಯಾಂಡು, ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿಕೊಂಡು ಇಲ್ಲಿ ಹೆಲ್ಮೆಟ್ ಇಲ್ಲಿ ಬರುತ್ತೆ, ಇಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ವಿಡಿಯೋ ಮಾಡ್ಕೋಬೋದು. ಜೊತೆಲಿ ಸ್ಟಿಕ್ ಕೂಡ ಇದೆ. ಇದೆಲ್ಲ ತಗೊಂಡಿದ್ದೆ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಮಾಡಿದೆ, ಚಾನಲ್ಲು ಮಾಡಿದೆ, ಬಟ್ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋ ಕಾರಣದಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗಾದರೂ ನೋಡೋಣ ಮಾಡೋಣ ಅಂತ ಇದ್ದೀನಿ, ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಇದು OTG 2 ಸೈಡು. ಇದು ಏನಕ್ಕೆ ತೊಗೊಂಡಿದ್ದಂದರೆ ಇಲ್ಲಿ ನೀವು ಕ್ಯಾಮ್ರಾ ಇದೆಯಲ್ಲ, ಇಲ್ಲಿ ಇದು ಆ್ಯಕ್ಚುಲಿ ಚಾರ್ಜಿಂಗ್ ಪಾಯಿಂಟಲ್ಲಿ ನೀವು ಚಾರ್ಜು ಮಾಡ್ಕೋಬೋದು. ಆಮೇಲೆ ಚಾರ್ಜಿಂಗ್ ಪಾಯಿಂಟ್ಗೂ ಮತ್ತು ಟ್ರಾನ್ಸ್ಮಿಟರ್ ಇದೆಯಲ್ಲ, ಇದೆರಡನ್ನೂ ಕನೆಕ್ಟ್ ಮಾಡ್ಕೊಬೇಕು ಅಂದರೆ ಇದು ಬೇಕಾಗುತ್ತೆ. ಇದಕ್ಕೋಸ್ಕರ ಇದು ಎಲ್ಲಿ ಹುಡುಕಿದ್ರು ಸಿಕ್ಕಿಲ್ಲ, ಕೊನೆಗೆ ಆನ್ಲೈನಲ್ಲೇ ತರಿಸಿದ್ದಾಯಿತು. ಇದು OTG ಬೇಕಾಗುತ್ತೆ. ತುಂಬ ಇದೆ ಕ್ಯಾಮ್ರಾ ಸೆಟಪ್ಪು ಅದು ಇದು ಅಂತ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾವುದು ಚಾನಲ್ ಅಂದರೆ ಚಾನಲ್ ಹೆಸರು ವರ್ಚುವಲ್ ಕನ್ನಡಿಗ ಅಂತ ಇದೆ. ವಿಡಿಯೋ ಮಾಡ್ತೀನಿ, ಬಟ್ ನನಗೆ ಅಷ್ಟೊಂದು ಗಾಡಿಗಳು ಸಿಗದೇ ಇರೋ ರೀಸನ್ನಿಂದ ವಿಡಿಯೋಗಳು ಮಾಡೋಕ್ಕಾಗಿಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದೆ. ನೋಡೋಣ, ನೋಡಿ ಆ ಚಾನಲ್ಲು ಯಾರಿಗಾದ್ರೂ ಆ ಚಾನಲ್ ಇಷ್ಟ ಆದರೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ನನಗೇನಾದರೂ ಹೊಸ ಗಾಡಿಗಳು ಸಿಕ್ಕಿದ್ರೆ ಆ ಚಾನಲಲ್ಲೂ ವೀಡಿಯೋಗಳು ಮಾಡೋಣ ಅಂತ ಇದ್ದೀನಿ. ಕನ್ಸಿಸ್ಟೆನ್ಸಿ ಇಲ್ಲ, ಬಟ್ ಆದ್ರೂ ಕ್ರೇಜ್ ಇತ್ತು, ಗಾಡಿಗಳಂದರೆ ಇಷ್ಟ, ಬಟ್ ಎಲ್ಲಿ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ನೋಡೋಣ. ನೋಡಿ DJI ಕ್ಯಾಮ್ರಾ ತೋರಿಸ್ದೆ, ಇನ್ನು ಆ ಥರ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ. ಒಂದು ಏನಂದರೆ ಈ ನನಗೂ ಅಷ್ಟೇ, ಈ ಜನರ ಹತ್ರ ಆಗಲಿ ಈಚೆ ಕಡೆ ಆಗಲಿ ಮನಸ್ಸಲ್ಲಿ ಒಂಥರ ಒಂದು ಭಯ ಇದೆ. ಕ್ಯಾಮ್ರಾ ಮಾತಾಡೋದಿರಲಿ, ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಹಿಂಗೆ ಎತ್ತಿ ಕ್ಯಾಮ್ರಾನ ಇಟ್ಕೊಂಡು ಮಾತಾಡೋಕ್ಕೆ ಭಯ ಇದೆ. ನೋಡೋಣ, ಮುಂದಿನ ದಿನದಲ್ಲಿ ಹೋಗ್ತಾ ಅದೂ ಕಮ್ಮಿ ಮಾಡ್ಕೊತೀನಿ. ಎಲ್ಲ ಕಡೆ ಯಾರಿಗಾದರೂ ಆಗಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದೆಲ್ಲ ಇದ್ದೇ ಇರುತ್ತೆ, ನನಗೂ ಇದೆ. ನೋಡೋಣ, ಅದನ್ನು ಕಮ್ಮಿ ಮಾಡಿಕೊಂಡು ಇನ್ನೂ ಜಾಸ್ತಿ ಚೆನ್ನಾಗಿರೋ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ ಅಂತ. ಕಳ್ತಾ ಇರತ್ತವೆ ಮನೆಗೆ ಹೋಗಿ ಚಿತ್ರಕಲೆ ಸ್ಪರ್ಧೆ ಬಗ್ಗೆ ಅಮ್ಮನ ಹೇಳ್ತಾಳೆ. ಅಮ್ಮ, ನಾಳೆ ನಮ್ಮ ತರಗತಿಯಲ್ಲಿ ಚಿತ್ರಕಲೆ ಸ್ಪರ್ಧೆ. ಹಬ್ಬ ಊಟ ಆಯಿತು. ಈಗ ತಾನೆ ನನ್ನ ಫ್ರೆಂಡ್ ಬರ್ತಾನಂತೆ, ತೇಜ ಅಂತ ನನ್ನ ಫ್ರೆಂಡ್ ಇದ್ದಾನೆ. ಇನ್ನೊಬ್ಬ ಇದ್ದಾನೆ ಆನಂದ ಅಂತ, ಅದೇನೋ ಇಂಟರ್ವ್ಯೂ ಇತ್ತಂತೆ. ಅದಕ್ಕೆ ಈಗ ಅವನ್ನ ನೋಡಿ ಸುಮಾರು ದಿವಸ ಆಗಿತ್ತು. ಅದಕ್ಕೋಸ್ಕರ ನಾನು ಅವನು ಇಬ್ಬರು ಹೋಗಿ ಈಗ ಅವನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಬೇಕು. ಬರ್ತಾನೀಗ, ಅವನ ಜೊತೆ ಹೋಗಿ ಸ್ವಲ್ಪ ಹೆಂಗಿದ್ದಾರೆ ಎಲ್ಲ ವಿಚಾರಿಸ್ಕೊಂಡು ಬರೋಣ. ನಡ್ರಿ ಆನಂದ, ಆಯ್ ಮಾಡ ತೇಜು. ಬಿಸಿಲು ಅಲ್ವಾ, ಅದಕ್ಕೆ ತಣ್ಣಗೆ ಮಜ್ಜಿಗೆ ಕುಡಿತಾ ಇದ್ದೀವಿ. ಇಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ, ಎಲ್ಲಿಗೆ
ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಬಾ ಏನು ನೀನು ಹೋಯ್ತಾ ಇದೆಯಾ? ಬಾರೋ ನೋಡಿ, ತಿರ್ಗಾ ಹೋಗೋಕ್ಕಾಗಲ್ಲ ಹೇಳ್ತಾ ಇದ್ದೀನಿ ಬಾ. ಥಿಂಕ್ ಬ್ರೋ. ಈಗ ನಮ್ಮ ಆನಂದ್ ಅವ್ರಿಗೆ ಹೊಟ್ಟೆ ಹಸಿತಾ ಇದೆಯಂತೆ, ಅದಕ್ಕೋಸ್ಕರ ತಂದೂರಿ ಪ್ಯಾಲೇಸಿಗೆ ಬಂದಿದ್ದೀವಿ. ತಿಂದು ಸುಮಾರು ದಿವಸ ಆಯ್ತಂತೆ. ಯಾಕೆ ಮನೇಲಿ ನಾನ್ ವೆಜ್ ಮಾಡಿರಲಿಲ್ಲ? ಯಾಕೆ? ಹಾಂ, ಮನೇಲಿ ಟೆಂಪಲ್ ಹೌದಾ? ನಾನು ಕುಡಿಯೋಕ್ಕೆ ತೊಗೊಬಂದಿದ್ದು ಇವ್ನು ಟೇಸ್ಟ್ ನೋಡ್ತಾವ. ಯಾಕೋ ಚೆನ್ನಾಗಿಲ್ವಾ? ಸಿರಪ್ಪ ಕಿವಿ ಅಂತೆ, ಟ್ರೈ ಮಾಡೋಣ. ಕಿವಿ ಫ್ರೂಟು ಚೆನ್ನಾಗಿಲ್ವಾ? ಬಾಯಿ ರುಚಿ ಎಲ್ಲ ಹೋಗಿಸ್ಬಿಡುತ್ತೆ. ಚೆನ್ನಾಗಿದೆ. ಚಿಯಾಸಿ ಟ್ರೈ ಮಾಡು, ಚೆನ್ನಾಗಿದೆ. ಇದೇನು ತಂದೂರಿ, ಏನು ಲೆಮನ್ ಚಿಕನ್. ಇದು ತಂದೂರಿ, ಲೆಮನ್ ಚಿಕನ್. ಏನಾನಂದವ್ರೆ, ನಾವು ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಅದಕ್ಕೋಸ್ಕರ ಏನು ಮಾಡೋದು, ಎಲ್ಲ ಹಾಕ್ಲೇಬೇಕು. ನೀವು ನಮ್ಮ ಸವಾಸ ಮಾಡಿಬಿಟ್ಟಿದ್ದೀರಾ, ನೀವೆಲ್ಲ ಅನುಭವಿಸ್ಲೇಬೇಕು. ಹಾಂ, ಟೇಸ್ಟ್ ಮಾಡಿ ಲೆಮನ್ ಚಿಕನ್ನು. ಹೆಂಗಿದೆ ಟೇಸ್ಟು? ಸ್ಪೈಸಿ. ರೆಸ್ಪಾನ್ಸಿಬಿಲಿಟಿ ಲೆಸ್ ಪೀಪಲ್, ಏನು ಮಾಡೋಕ್ಕಾಗಲ್ಲ. ರೋಡಲ್ಲೇ ಜಗಳ ಆಡ್ತಾವ್ರಲ್ವ. ಆಟೋ ನಂಗೆ ಇಂಟ್ರೆಸ್ಟು, ಅಲ್ಲಿ ಪ್ಯಾಸೆಂಜರ್ ಹೋಗ್ಬಿಟ್ಟು ಪೊಲೀಸ್ ನಮ್ಮ ಫೋನ್ ಮಾಡ್ತಾರೆ, ಇನ್ನೂ ಬಂದಿಲ್ಲ ಅಂತಾನ. ನಡಿ ಹೋಗ್ಲಿ, ಮಜ್ಜಿಗೆ ಕುಡಿಯುವಂತೆ. ಮಜ್ಜಿಗೆ ಕುಡಿಯೋಣ ಅಂತ ಬಂದರೆ ಐಸ್ ಕ್ರೀಮ್ ತಿನ್ನಿಸ್ತಾವನೆ. ಸರಿ, ಬಾಯ್ ಆನಂದ, ಬಾಯ್ ಬಾಯ್. ಹ್ಯಾಪಿ ಜರ್ನಿ ಮನೆಗೆ. ಸರಿನಾ? ಬಾಯ್ 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 ಬಾಯ್. ಅರದ ಮಗ, ಬಾಯ್ 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 ಬಾಯ್. ಸಿಗೋಣ. ಓಕೆ ಬಾಯ್ 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 ಬಾಯ್. ಆಗಲೇ ಎಲ್ಲ ಹೋಗಿ ಮುಗಿಸ್ಕೊಬಂದು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಆಮೇಲೆ ನಾನು ಮನೆಗೆ ಬಂದು ಆಮೇಲೆ ಸುಮಾರು ಕೆಲಸಗಳಿತ್ತು, ಮನೆ ಕೆಲಸ ಕೆಲವೊಂದು, ಅದೆಲ್ಲ ಮಾಡಿ ಈಗ ತಾನೇ ಊಟ ಆಯಿತು. ಊಟ ಮುಗಿಸ್ಕೊಂಡು ಈಗ ಏನಿಲ್ಲ ವಿಶೇಷ. ವಿಡಿಯೋ ಒಂದು ಸ್ವಲ್ಪ ಕೆಲವೊಂದು ಲ್ಯಾಗ್ ಆಗಿದೆ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇವತ್ತು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ನೋಡೋಕೆ ಒಂದು ಸ್ವಲ್ಪ ಎರಡಾಗಿ ಇದ್ದೀನಿ. ಇರಲಿ, ಪರವಾಗಿಲ್ಲ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ಲ್ಯಾಗ್ ಆಗಿದೆ. ವೀಡಿಯೋಗಳು ತಪ್ಪಾಗಿದ್ದರೆ, ಏನಾದರೂ ತಪ್ಪಾಗಿದೆ ಇದು ಇಂಥವು ಅಂತಲೂ ಹೇಳಿ, ಪರವಾಗಿಲ್ಲ. ಕಮೆಂಟಲ್ಲಿ ಪಾಸಿಟಿವ್ ಆಗಿ ತೊಗೊಂಡು ವೀಡಿಯೋ ಮಾಡೋಣ, ಅದಕ್ಕೇನಿಲ್ಲ. ಸೊ ತಿರ್ಗಾ ಇದರಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ. ನೋಡೋಣ. ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ನನ್ನ ಮೊದಲನೇ ವ್ಲಾಗು, ಫಸ್ಟ್ ವೀಡಿಯೋ. ಸೊ ನಾಳೆ ಇನ್ನೊಂದು ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.